ನಮಸ್ಕಾರ. ಜಿ.ಬಿ. ಅಂಬೇಡ್ಕರ್ ಛಲಗಾರ ಸಂಘಟನೆಯಿಂದ ನನ್ನ ಹೆಸರು ಮಾದೇಶು. ಈ ವಿಡಿಯೋ ಯಾರಿಗಪ್ಪ ಅಂತ ಹೇಳಿದ್ರೆ ಅರಸೀಕೆರೆ ಅರುಣ್ ಯೂಟ್ಯೂಬರ್ಸ್. ನಿಮಗೆ ವಿಚಾರ ಅದೇ ನೀವು ಎಜುಕೇಟೆಡ್ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ಎಲ್ಲ ಬೋರ್ಡ್ಗೂ ವೈಟ್ ಬೋರ್ಡ್ಗೂ ನಿಮ್ಗೆ ವ್ಯತ್ಯಾಸ ಗೊತ್ತೇನ್ರಿ ಅರುಣ್ ಅವರೇ? ವೈಟ್ ಬೋರ್ಡ್ ಏನು ಕೊಟ್ಟಿರೋದು ಸರ್ಕಾರ, ಎಲ್ಲೋ ಬೋರ್ಡ್ ಏನು ಕೊಟ್ಟಿರೋದು ಸರ್ಕಾರ. ಅದೇ ಬೈಕ್ ತೊಗೊಂಡು ವೈಟ್ ಬೋರ್ಡ್ ಮಾಡ್ಕೊಬೋದು, ನಡೆಯುತ್ತೆ ಅಲ್ವಾ? ಸರಿ, ಆಟೋಗಳಿಗೆ ವೈಟ್ ಬೋರ್ಡ್ ಕೊಡಲಿ, ಬಸ್ಗೆ ವೈಟ್ ಬೋರ್ಡ್ ಕೊಡಲಿ. ಅಲ್ಲ ರೀ, ನಿಮ್ಮಲ್ಲಿ ಕ್ಯಾಮರಾ ಇದೆ, ವಿಡಿಯೋ ಇದೆ, ಏನು ಬೇಕಾದ್ರೆ ಬೈಕ್ ಬಂದು ಮಾತಾಡೋದ ನೀವು? ಎಷ್ಟು ಜನ ರೀ ಆಟೋದವರು ಪ್ಯಾಸೆಂಜರ್ ಬಿಟ್ಟು ಲಗೇಜ್ ಹೊಡಿತಿದ್ದಾರೆ, ನೀವು ನೋಡಿದ್ರೇನ್ರಿ? ಯಾರೋ ಒಬ್ಬರು ಮಾಡಿದ್ರೆ ಎಲ್ಲರೂ ಮಾಡ್ತಾಯಿದ್ದಾರೆ ವಿಚಾರ. ನಂತರ ಬಂದ್ಬಿಟ್ಟು ಕರೆದ ಕಡೆಗೆ ಹೋಗಲ್ಲ, 100 ರೂಪಾಯಿ 300 ರೂಪಾಯಿ ತೊಗೊತಾರೆ ಜನಗಳಲ್ಲಿ ಗುಬ್ಬುಗಳಲ್ಲಿಗೆ. ರೀ ಸ್ವಾಮಿ, ಆಟೋದವರು ಮನುಷ್ಯರೇ, ಜನಗಳು ಮನುಷ್ಯರೇ. ಅವ್ನು ಕರೆದ ಕಡೆಗೆ ಹೋಗ್ತಾನೆ, ಹೋಗದೆ ಯಾರು ಇರೋಲ್ಲ. ಅಲ್ಲ ರೀ, ಕರೆದ ಕಡೆಗೆ ಹೋಗಲ್ಲ ಅದು ಒಂದು ಮಾತು ನೀವು ಹೇಳಿದ್ರಲ್ಲ. 10-15 ಕಿಲೋಮೀಟ್ರ್ ಜರ್ನಿ ಮಾಡಬೇಕಾದ್ರೆ ಬೆಳ್ಳಂಡ್ರ ಕಡೆ ಹೋಗಿ ನೀವು ಜರ್ನಿ ಮಾಡಿದ್ದೀನಿ. ಫಸ್ಟು ಬೆಳ್ಳಂಡ್ರು 1 ಕಿಲೋಮೀಟ್ರಿಗೆ 15 ನಿಮಿಷ ಆಗುತ್ತೆ ರೀ. ಒಂದು ಕಿಲೋಮೀಟ್ರ್ ಗಾಡಿ ಪಾಸ್ ಆಗೋದಕ್ಕೆ ಡ್ರೈವರ್ ಒಟ್ಟಿಗೆ ಮಣ್ಣು ತಿನ್ನಬೇಕಾ? 15 ನಿಮಿಷ ಒಂದು ರೈಡ್ಗೆ ಅವ್ನು ಎಷ್ಟು ಕೊಡ್ತಾನೆ? ಕಿಲೋಮೀಟ್ರಿಗೆ 18 ರೂಪಾಯಿ ಕೊಡ್ತಾನೆ ಒಂದು ಕಿಲೋಮೀಟ್ರಿಗೆ, ಆಯಿತಾ? ಆ 1 ಕಿಲೋಮೀಟ್ರ್ ಪಾಸ್ ಆಗೋದಕ್ಕೆ ಅವ್ನು 10-15 ನಿಮಿಷ ಬೆಳ್ಳಂಡ್ರಲ್ಲಿ ಪೀಕ್ ಅವರ್ಸ್ ನೋಡಿರಿ. ಬೆಳ್ಳಂಡ್ರು, ಕಾಡು ಬೀಸಲ್ಲಿ, ಪಂದೂರು ಆ ಕಡೆ ಎಲ್ಲ ಏನೋ ಮೈಕ್ ಇದೆ, ಕ್ಯಾಮ್ರಾ ಇದೆ, ಬೈಕ್ ಬಂದು ಮಾತಾಡೋದಲ್ಲ. ಆಟೋದವ್ರು ಸರಿ ಇಲ್ಲ, ನೀವು ಸರಿಯಾಗಿದ್ರಿ. ಯಾರು ಮನೆಯವ್ರು ಹಾಳು ಮಾಡಿದ್ದಾರೆ ಆಟೋದವರು? ಯಾರು ಸಂಸಾರ ಹಾಳು ಮಾಡಿದ್ದಾರೆ? ಯಾರು ಅಣ್ಣ ಕಿತ್ಕೊಂಡಿದ್ದಾರೆ? ನಿಮ್ಮ ಬೈಕ್ ಟ್ಯಾಕ್ಸಿ ಅವರು ಅಣ್ಣ ಕಿತ್ಕೊಂಡಿದ್ದೀರಾ. ನಿಮ್ಮ ಬೈಕ್ ಟ್ಯಾಕ್ಸಿಯವರು ಆಟೋದವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ನೀವು, ಆಯಿತಾ? ಏನೋ ಬಾಯಿ ಇದೆ ಅಂತ ಮಾತಾಡೋದಲ್ಲ. ನೀವು ಒಂದು ದಿನ ಆಟೋದವ್ನ ಚಾಲಕನ ಕಷ್ಟ ನೋಡಿ ಗೊತ್ತಾಗುತ್ತೆ. ಅದೇ CNG ಗ್ಯಾಸ್ ಸಮಸ್ಯೆ ಆಗವಾಗಿ 4-5 ಕಿಲೋಮೀಟ್ರ್ ನಿಂತ್ಕೊಂಡು ಅವ್ರು ಗ್ಯಾಸ್ ಹಾಕ್ಸ್ಕೊಂಡು ಹೋದ್ರು. ಆ ಟೈಮಲ್ಲಿ ಕೇಳಿದ್ರೇನ್ರಿ ನೀವು? ಸರ್ಕಾರ ಎಲ್ಲರೂ ಆದೇಶ ಕೊಟ್ಟಿದೆ ನಿಮಗೆ, ಕೋರ್ಟಲ್ಲಿದೆ ಅಂದರೆ ಹೇಳಿದ್ರೆ ನೀವು ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಅಲ್ಲಿಗೆ ಏನು ಬೇಕಾದ್ರೂ ಮಾಡ್ಕೊಬೋದಲ್ವಾ? ಕೋರ್ಟ್ ಆದೇಶ ಬರೋರು ಏನು ಬೇಕಾದ್ರೆ ಮಾಡ್ಕೊಬೋದು. ಈ ಆಟೋದವ್ರು ಯಾರು ಪಬ್ಲಿಕ್ ಗೆಲ್ಲಬಾರ್ದು. ಅಲ್ಲಿ ಆಟೋದವ್ರು ಬಂಡವಾಳ ಹಾಕಿಲ್ಲ, ನೀವು ಒಬ್ಬರೇ ಬಂಡವಾಳ ಹಾಕಿರೋದು. ಅಲ್ಲ ರೀ, ಆಟೋದವ್ನು ಬಂಡವಾಳ ಹಾಕಿ ಅವ್ನಿಗಿಲ್ಲೇನ್ರಿ? ಅವ್ನು CNG ಹಾಕಲ್ವಾ? ಅವನು ಗ್ಯಾಸ್ ಹಾಕ್ಸಲ್ವಾ? ಅವ್ನು ಟ್ಯಾಕ್ಸ್ ಕಟ್ಟಲ್ವಾ? ಅವ್ನು ಇನ್ಸೂರೆನ್ಸ್ ಕಟ್ಟಲ್ವಾ? ಅವ್ನು FC ಮಾಡ್ಸಲ್ವಾ? ನಿಮ್ಮ ಬೈಕಿಗೆ FC ಇದೇನ್ರಿ? ಫಸ್ಟ್ ಆಫ್ ಆಲು ಕಮರ್ಷಿಯಲ್ ಟ್ಯಾಕ್ಸ್ ಇದೆಯೇನ್ರಿ ನಿಮ್ಮ ಬೈಕಿಗೆ? ನಾವು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತೀವಿ, ಆಯಿತಾ? ಇದರಲ್ಲಿ ಏನಿದೆ, ನಮ್ಮಲ್ಲಿ ಬ್ಯಾಡ್ಜ್ ಇದೆ. ನೀವೇ ಬ್ಯಾಡ್ಜ್ ಮಾಡ್ಸಲ್ಲ. ಬರೀ 2 ವೀಲರ್ ಲೈಸೆನ್ಸ್ಗೆ ಗೌರ್ಮೆಂಟ್ ಲೆಕ್ಕ 1700 ರೂಪಾಯಿ ಮೇಲೆ ಖರ್ಚಾಗುತ್ತೆ ಅಷ್ಟೇ. ಬ್ಯಾಡ್ಜ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ? ಒಂದು ಬ್ಯಾಡ್ಜ್ ಮಾಡಿಸ್ಬೇಕಾದ್ರೆ ಸಾಮಾನ್ಯ ಬ್ಯಾಡ್ಜ್ ಆಗಲ್ಲ ರೀ. ಏನೋ ಫಸ್ಟು LME ಮಾಡಿ ಬ್ಯಾಡ್ಜ್ ಮಾಡ್ಸೋಕ್ಕೆ ಕರೆಕ್ಟಾಗಿ 1 ವರ್ಷ ಮೇಲೆ ಟೈಮ್ ತೊಗೊಳುತ್ತೆ. ಸುಮ್ಮನೆ ಅವ್ನಿಗೆ ಲೈಸೆನ್ಸ್ ಕೊಡಲ್ಲ. ಏನೋ ಆಟೋದವ್ರಿಗೆ ಬ್ಯಾಡ್ಜ್ ಇದ್ರೇ ಕಂಪಲ್ಸರಿ ಗಾಡಿ ಓಡಿಸೋಕ್ಕಾಗೋದು. ನೀವೇನೋ ಬಾಯಿಗೆ ಬಂದಾಗ ಹೇಳ್ತೀರಾ, ಏನು ಬಿಹಾರಿಂದ ಬಂದ್ರೇನು, ಅಲ್ಲಿಂದ ಬಂದ್ರೇನು. ನೀವು ಹೋಗ್ರಿ ಬಿಹಾರಿಗೆ ಹೋಗ್ಬಿಟ್ಟು ಒಂದಿನ ಡ್ಯೂಟಿ ಮಾಡಿರಿ, ಗೊತ್ತಾಗುತ್ತೆ. ಅಲ್ಲಿ ಒಂದೊಂದು ನೀವು ಬೈಕ್ ಟ್ಯಾಕ್ಸಿ ನಡೆಸಿ, ಇಲ್ಲ ಅದು ಆಟೋ ಓಡಿಸಿ ಹೋಗ್ಬಿಟ್ಟು ಅದರ ಸ್ಟೇಟಲ್ಲಿ ಹೋಗ್ಬಿಟ್ಟು ಆಟೋ ಓಡಿಸಿ. ಏನೋ ನಿಮಗೆ ಒಳ್ಳೆ ಮರ್ಯಾದೆ ಕೊಟ್ಟು ಕಳಿಸ್ತಾರೆ. ನೀವು ಹೇಳಿದ್ರೆ ಏನೋ ಎಲ್ಲೋ ಬರಲಿ ಬಿಡಿ, ಎಲ್ಲೋ ಬದುಕೊಳ್ರಿ ಬಿಡಿ ಅಂದ್ಬಿಟ್ಟು. ಅದೇ ನೀವು ಹೋಗಿ ಅವ್ರ ಸ್ಟೇಟಲ್ಲಿ ಗಾಡಿ ಓಡಿಸೋಕ್ಕಾಗುತ್ತೆ ಅನ್ರಿ? ಫಸ್ಟ್ ಆಫ್ ಆಲು ನೀವೇನೋ ಮಾತಾಡಿದ್ರೆ ಬೈಕ್ ಟ್ಯಾಕ್ಸಿ ನಾವು ಒಳ್ಳೇದು, ನೀವೇನ್ರಿ ಒಳ್ಳೇದು ಮಾಡಿದಿರಾ? ಒಂದು ಗರ್ಭಿಣಿ ಹೆಂಡಸು ನಿಮ್ಮ ಬೈಕಲ್ಲಿ ಟ್ಯಾಕ್ಸಿ ಫ್ರೀ ಕೂಡ ಆಗುತ್ತೇನ್ರಿ ನೀವು? ಆ ಸ್ಟ್ಯಾಂಡ್ ಬಿದ್ದು ಹೋದರೆ ಇತ್ತಾಕೊಂಡು ಹೋಗೋದು ಆಟೋದಲ್ರಿ. ನಿಮ್ಮ ಬೈಕ್ ಟ್ಯಾಕ್ಸಿ ತಗೊಂಡು ಹೋಗ್ತೀರಾ? ಎಷ್ಟು ಅನಾವಶ್ಯ ಕೆಲಸಗಳು ಮಾಡಿದೆ, ಎಷ್ಟು ಅನೇಕ ಕೆಲಸಗಳು ನಡೆದಿದೆ ಗೊತ್ತಿರ್ತದೆ ಬೈಕ್ ಟ್ಯಾಕ್ಸಿಯಲ್ಲಿ. ಒಂದು ಹುಡುಗಿನ ಉಜ್ಜೋದು, ಒಂದು ಹುಡುಗಿ ಮಾನಸಿಕ ತೊಂದರೆ ಕೊಡೋದು ನಿಮ್ಮ ಬೈಕ್ ಟ್ಯಾಕ್ಸಿಯಲ್ಲಿ. ಇದೇ ನನಗೆ ಗೊತ್ತೇನ್ರಿ ನಿಮ್ಗೆ? ಫಸ್ಟು ಆಟೋದವ್ರ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ರೂಲ್ಸ್ ಏನ್ರಿ ಇದೆ ನಿಮಗೆ? ಆಟೋದವ್ರು ಕಷ್ಟಜೀವಿಗಳು, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಫ್ಯಾಮಿಲಿ ಕಷ್ಟ ಇರುತ್ತೆ. ಏನ್ರಿ ಆಟೋದವ್ರಿಗೆ ಮಾತಾಡೋದು ಅಧಿಕಾರ ಇದೆ ನಿಮಗೆ? ಯಾರಿಗೆ ಅಧಿಕಾರ ಕೊಟ್ಟವ್ರು ಆಟೋದವ್ರ ಬಗ್ಗೆ ಮಾತಾಡೋದು ನಿಮಗೆ? ಫಸ್ಟ್ ಆಫ್ ಆಲು, ಆಯಿತಾ? ಬೈಕ್ ಟ್ಯಾಕ್ಸಿ ಅವರು ಮಣ್ಣ ಕಿತ್ಕೊತಾ ಇದ್ದಾರೆ, ನಮ್ಮ ದುಡಿಮೆ ಕಿತ್ಕೊತಾ ಇದ್ದಾರೆ. ಆಯಿತಾ? ಪ್ರತಿಯೊಬ್ಬೊಬ್ಬನು ಡ್ಯೂ ಕಟ್ಟೋದಕ್ಕೆ ಕಷ್ಟಪಡ್ತಾ ಇದ್ದಾನೆ, ಆಯಿತಾ? ಅದ್ರ ಬಗ್ಗೆ ಫಸ್ಟ್ ದುಡಿಯೋದು ಮಾತಾಡ್ರಿ. ಫಸ್ಟು ಆಟೋದವ್ರ ಬಗ್ಗೆ ಮಾತಾಡಿ. ನಿಮ್ಗೆ ಏನ್ರಿ ಅಧಿಕಾರ ಇದೆ? ಯಾವಣ್ಣ ನಿಮ್ಗೆ ಅಧಿಕಾರ ಕೊಟ್ಟೋದು ಆಟೋದವ್ರ ಬಗ್ಗೆ ಮಾತಾಡೋಕ್ಕೆ? ಮಿಸ್ಟರ್ ಅರುಣ್ ಅರಸೀಕೆರೆ ಅವರೇ, ಇದು ನಿಮಗೆ ಕಡೆ ಇನ್ನೂರು ಆಟೋದವ್ರ ಬಗ್ಗೆ ಮಾತಾಡಿದ್ರೆ ತೀವ್ರ ಆಕ್ರೋಶ ನಿಮ್ಮ ಮೇಲೆ ವ್ಯಕ್ತಪಡಿಸ್ಬೇಕಾಗುತ್ತೆ. ಇದೇ ಲಾಸ್ಟ್ ನಿಮ್ಮ ವಿಡಿಯೋ ಇರಬೇಕು. ಆಟೋದ್ರ ಬಗ್ಗೆ ಇನ್ನೊಂದು ವಿಚಾರವಾಗಿ ಆಟೋದವ್ರು ನಾವು ಬಗ್ಗೆ ಸವಾಸಿಗೆ ಬರಬಾರ್ದು. ಇದು ವಾರ್ನಿಂಗ್ ಅಂತ ತಿಳ್ಕೊಳ್ಳಿ, ಇಲ್ಲ ಒಳ್ಳೆ ವಿಚಾರ ಅಂತ ತಿಳ್ಕೊಳ್ಳಿ. ನಾವು ಸ್ವಯೋಜಿತವಾಗಿ ಕಷ್ಟಪಟ್ಟು ನಾವು ಜೀವನ ಮಾಡ್ತಾ ಇದ್ವಿ. FC, ಇನ್ಸೂರೆನ್ಸು, ಮೀಟ್ರ್ ಪಾಸಿಂಗು ಎಲ್ಲ ಮಾಡಬೇಕು. ನಿಮ್ಗೇನು ಗೊತ್ತಿರುತ್ತೆ? ಏನು ಕೂತ್ಕೊಂಡು ನೀವು ವೀಡಿಯೋ ಮಾಡೋದಲ್ಲ. ಯೂಟ್ಯೂಬರ್ಸ್ ಒಂದು ದಿನ ಆಟೋದವ್ರು ಕಷ್ಟ ಏನಂತ ಗೊತ್ತಾಗುತ್ತೆ ಅಂತ ನಿಮ್ಗೆ? ಫಸ್ಟ್ ಆಫ್ ಆಲ್ ನಿಮಗೆ ಬೈಕ್ ಓಡಿಸೋದು ಇಲ್ಲೇ ಸಂದಿ ಬಂದು ಓಡಿಸ್ಕೊಂಡು ಹೋಗ್ಬಿಡ್ತೀರಾ ನೀವು? ಜನಗಳು ಹೆಚ್ಚಿಗೆ ಸತ್ತೋದ್ರು ನಿಮ್ಗೇನು ಗೊತ್ತಾಗಲ್ಲ. ನಿಮಗೆ ಹೇಳ್ತೀರಾ ನಮ್ಮಲ್ಲಿ ನಡೀತಾ ಇದೆ, ನಾವು ಗೆಲ್ರಿ ಪರವಾಗಿಲ್ಲ, ಗೆಲ್ಲೋವರೆಗೂ ವೆಯ್ಟ್ ಮಾಡಿರಿ ಸಮಾಧಾನವಾಗಿ. ಅಷ್ಟೊಂದು ಆಟೋದವ್ರು ಅವ್ರಿಗೆ ಬದುಕಲಿ. ಅವ್ರಿಗೆ ಹೊಟ್ಟೆ ಇಲ್ವಾ? ಅವ್ರಿಗೆ ಹೆಂಡತಿ ಮಕ್ಳು ಇಲ್ವಾ? ನಿಮಗೆ ಹೊಟ್ಟೆ ಇರೋದು, ನಿಮಗೆ ಹೆಂಡತಿ ಮಕ್ಳು ಇರೋದ? ಯಾವ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾನೆ ಸ್ವಾಮಿ? ಅಫಿಷಿಯಲ್ಸ್ ಆಫೀಸ್ಗೆ ಹೋದಾನೆ, ಫ್ರೀ ಟೈಮಲ್ಲಿ
ಪಾರ್ಟ್ ಟೈಮ್ ಅಂತ ಮಾಡ್ತಾ ಇದ್ದಾನೆ. ಆಟೋದವನಿಗೆ ಪಾರ್ಟ್ ಟೈಮ್ ಇದೆ, ಫುಲ್ ಟೈಮ್ ಇದೆ, ಎನಿ ಟೈಮ್ ಇದೆ ಡ್ಯೂಟಿನೇ. ಅವನೇನು ಪಾರ್ಟ್ ಟೈಮ್ ಮಾಡಲ್ಲ. ಏನೋ ಯಾವ ಆಟೋದವನು ಇದ್ರು ಬಿಲ್ಡಿಂಗ್ ಕಟ್ಟಿಲ್ಲ ಬೆಂಗಳೂರಲ್ಲಿ, ಆಯಿತಾ? ಯಾರೋ ಅಫಿಷಿಯಲ್ ಬರ್ತಾನೆ, ಅವ್ನು ಬೈಕ್ ಟ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾನೆ. ಯಾವ ಆಟೋದವನು ರೀ ಸಹ ನಿಮ್ಮ ಹತ್ರ ಒಳ್ಳೆ ಹೊಡೆದು ಬಿಲ್ಡಿಂಗ್ ಕಟ್ಟವನ ಹೇಳ್ರಿ ನೋಡೋಣ. ಇವತ್ತೇ ನಾವು ಈ ಆಟೋ ಕೆಲಸಕ್ಕೆ ಹಾಕಿ ಇವತ್ತು ಬಿಚ್ಚಾಕ್ಬಿಟ್ಟು ನಾವು ನೋಡಿದ್ವಿ. ನಾವು ಪ್ರತಿಯೊಬ್ಬ ಆಟೋದವರು ಅವನು ಹೊಟ್ಟೆ ಪಡ ಕಷ್ಟಪಡ್ತಾನೆ ಆಗಲಿ, ಯಾವ ಮನೆ ಹಾಳು ಮಾಡಿಲ್ಲ ರೀ. ಯಾಕ್ರಿ ಮಾತುಗಳು ಬರ್ತೀರಿ ಬಾಯಲ್ಲಿ? ಫಸ್ಟ್ ತಿದ್ದುಕೊಂಡು ನಡ್ಕೊಳ್ರಿ ಫಸ್ಟು. ಜೈ ಭೀಮ್, ಜೈ ಕರ್ನಾಟಕ.